ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಡಾನ್ ಬೋಸ್ಕೋ ಡಿಬಿ ಟೆಕ್ ಸಂಸ್ಥೆಯಲ್ಲಿ ಡಿಜಿಟಲ್ ಮಿತ್ರ 6ನೇ ಬ್ಯಾಚಿನ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಗುರುವಾರ ದಿನಾಂಕ 8 ಜನವರಿ 2026ರಂದು ಸಡಗರದಿಂದ ಹಾಗೂ ಶಿಸ್ತುಬದ್ಧವಾಗಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾನ್ ಬೋಸ್ಕೋ ಸಂಸ್ಥೆಯ ರೆಕ್ಟರ್ ಹಾಗೂ ವ್ಯವಸ್ಥಾಪಕರು ಆದ ಫಾದರ್ ಸಜ್ಜಿ ಜಾರ್ಜ್ ಅವರು, ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಗುರಿ ಸಾಧಿಸುವ ಛಲವನ್ನ ಪ್ರತಿಯೊಬ್ಬ ತರಬೇತಿದಾರನು ಹೊಂದಿರಬೇಕು ಅಂತ ಹೇಳಿದ್ರು. ಉದ್ಯೋಗದ ಮೂಲಕ ಕುಟುಂಬದ ಆರ್ಥಿಕ ಸ್ಥಿರತೆಗೆ ನೆರವಾಗಿ ತಂದೆ ತಾಯಿಗೂ ಹಾಗೂ ಸಂಸ್ಥೆಗೆ ಗೌರವ ತರುವಂತೆ ಯುವಕರಿಗೆ ಕರೆ ಕೊಟ್ಟಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಡಾನ್ ಬೋಸ್ಕೋ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ಆದ ಫಾದರ್ ಮಿಥು ಅವರು, ಕಳೆದ 43 ದಿನಗಳ ಕೌಶಲ್ಯ ತರಬೇತಿ ಅಭ್ಯರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಕಲಿಕೆ ಎಂದಿಗೂ ನಿಲ್ಲಬಾರದು, ಅದು ಸದಾ ನಿರಂತರವಾಗಿರಬೇಕು ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಾನ್ ಬೋಸ್ಕೋ ಸಮಾಜ ಸೇವಾ ಕೇಂದ್ರದ ನಿರ್ದೇಶಕರು ಆದ ಫಾದರ್ ಫ್ರಾನ್ಸಿಸ್ ಶಾಪು ಅವರು, ತರಬೇತಿಯಿಂದ ರೂಪಾಂತರಕ್ಕೆ ಎಂಬ ಆಶಯವನ್ನ ಒತ್ತಿ ಹೇಳಿ ಶಿಸ್ತು, ಮೌಲ್ಯ, ಹೊಣೆಗಾರಿಕೆ, ಸಮಯ ಪಾಲನೆ ಹಾಗೂ ನಿಷ್ಠೆ ಉದ್ಯೋಗ ಜೀವನದ ಮೂಲಭೂತ ಅಂಶಗಳು ಅಂತ ಹೇಳಿದ್ರು. ಡಿಬಿಟೆಕ್ ಸಂಯೋಜಕರು ಆದ ಮಲ್ಲಿಕಾರ್ಜುನ ಕುರುಕುಂದಿ ಅವರು ಮಾತನಾಡಿ, 2025-26ನೇ ಸಾಲಿನ ಡಿಜಿಟಲ್ ಮಿತ್ರ ತರಬೇತಿ ಇದು 6ನೇ ಬ್ಯಾಚ್ ಆಗಿತ್ತು. ಇದಕ್ಕೂ ಮೊದಲು 5 ಬ್ಯಾಚ್ಗಳಲ್ಲಿ ತರಬೇತಿ ಪಡೆದ ಸುಮಾರು 60 ಅಭ್ಯರ್ಥಿಗಳು ಈಗಾಗಲೇ ಬೆಂಗಳೂರಲ್ಲಿ ಉದ್ಯೋಗದಲ್ಲಿ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಡಿಜಿಟಲ್ ಮಿತ್ರ ಹಾಗೂ ಐಟಿಸಿಸಿಇ ಬ್ಯಾಚಿನ ಅಭ್ಯರ್ಥಿಗಳಿಗೆ ಆನ್ಲೈನ್ ಸಂದರ್ಶನ ನಡೆಯಲಿದ್ದು, ಆಯ್ಕೆಯಾದ ಅಭ್ಯರ್ಥಿಗಳು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಲಿದ್ದಾರೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಡಿಜಿಟಲ್ ಮಿತ್ರ ಬ್ಯಾಚಿನ ವಿದ್ಯಾರ್ಥಿಗಳು ತಮ್ಮ ತರಬೇತಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವನು ಕರೆಕ್ಟ್ ಆಗಿ ಚೆನ್ನಾಗಿ ಓದ್ತಾ ಇದ್ದಾನೆ. ಎಷ್ಟು ದಿನ ಕ್ಲಾಸ್ ಇತ್ತು? 43 ಅದರಲ್ಲಿ 41 ದಿನ ಅವನು ಲೇಟ್ ಆಗಿ ಬಂದು ಚೆನ್ನಾಗಿ ಕಲಿದಿದ್ದಾನೆ. 2 ದಿನದಲ್ಲೇ ಕರೆಕ್ಟ್ ಟೈಮ್ ಬಂದಿದ್ದಾನೆ. ಸೊ ಅದೆಲ್ಲ ನೋಡಿ ಕಲೀರಿ ಅಂತ ಹೇಳಿದರು. ಸೊ ನೀವು ಕೂಡ ಕರೆಕ್ಟಾಗಿ ಟೈಮ್ಗೆ ಬಂದು ಕಲಿಯೋದಕ್ಕಾಗಿ ಪ್ರಯತ್ನ ಮಾಡಿ. ಡಿಫ್ರೆಂಟ್ ಮೈಂಡೆಡ್ ಪೀಪಲ್, ಇಟ್ ಈಸ್ ವಾಟ್ ಇಮ್ಯಾಜಿನೇಷನ್ ಈಸ್ ಕರೆಕ್ಟ್. ಆ್ಯಕ್ಚುಲಿ ಅವರು ಹೇಳೋದು ಕರೆಕ್ಟ್ ಆಗಿದೆ. ನಮಗೆ ಬೀಳ್ಕೊಡುಗೆ ಹೇಳುವಾಗ ಮಾಡುವಾಗ ಇವತ್ತು ಪ್ರತ್ಯೇಕವಾಗಿ ನಾವೆಲ್ಲರೂ ಡಿಫ್ರೆಂಟ್ ಮೈಂಡೆಡ್ ಆಗಿದ್ದೇವೆ. ಸಾಧಾರಣವಾಗಿ ಬೀಳ್ಕೊಡುಗೆ ಮುಂಚಿತವಾಗಿ ತಿಳಿಸ್ತೇವೆ ಮತ್ತು ಜೂನಿಯರ್ಸ್ ತುಂಬ ಪ್ರಿಪರೇಷನ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಟೈಮ್ ತಗೊಂಡು ಮತ್ತೆ ಹಲವಾರು ಆರ್ಗನೈಸೇಷನ್ ಎಲ್ಲ ಮಾಡಿ ಇವರೇನು ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಜೂನಿಯರ್ಸ್ಗೆ. ವಿದ್ಯಾರ್ಥಿನಿಯರು ಆದ ಅಂಬಿಕಾ ಹಾಗೂ ಭಾಗ್ಯಶ್ರೀ ಅವರು ಬೀಳ್ಕೊಡುವ ಗೀತೆಯನ್ನ ಹಾಡಿದ್ರು. ಮೈಂಡ್ಸ್ ಯೋಜನೆ ಸಂಯೋಜಕರು ಆದ ಶರಣಪ್ಪ ಸಿ ಅಮರಾಪುರ ಸೇರಿ ವಿವಿಧ ಯೋಜನೆಗಳ ಸಿಬ್ಬಂದಿ, ತರಬೇತಿದಾರರು ಹಾಗೂ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಡಿಬಿಟೆಕ್ ಸಂಯೋಜಕರು ಆದ ಮಲ್ಲಿಕಾರ್ಜುನ ಕುರುಕುಂದಿ ಅವರು ನಿರ್ವಹಿಸಿದ್ರು. ಕೊನೆಯಲ್ಲಿ ಡಿಜಿಟಲ್ ಮಿತ್ರ ಬ್ಯಾಚಿನ ತರಬೇತಿದಾರರು ಆದ ಡಯಾನಾ ಅವರು ವಂದನಾರ್ಪಣೆ ಸಲ್ಲಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.